ಇವತ್ ಜಾನು ನನ್ ಬರ್ತಡೆ ಅನ್ಕೊಂಡು ನಂಗ್ ವಿಶ್ ಮಾಡಿದ್ಲು ನೋಡಿ. ಇವತ್ ಫಾದರ್ಸ್ ಡೇ ಆಗಿರೋದ್ರಿಂದ ಸೆಲೆಬ್ರೇಟ್ ಮಾಡಿದ್ರೆ ಆಯ್ತು ಅನ್ಬಿಟ್ಟು ಕೇಕ್ ತಗೊಂಬರೋಣ ಅಂತ ಬಸ್ ಸ್ಟ್ಯಾಂಡ್ ಕೊಟ್ಟೆ. ಅಲ್ಲಿಂದ ಯಾವ ಕೇಕ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಪ್ಯಾಕ್ ಮಾಡಿಸ್ದೆ. ಮೊದಲನೇದಾಗಿ ಪ್ರತಿಯೊಬ್ಬ ತಂದೆಗೂ ಕೂಡ ನನ್ ಕಡೆಯಿಂದ ಹ್ಯಾಪಿ ಫಾದರ್ಸ್ ಡೇ. ಇನ್ನೊಂದೇನಪ್ಪಾ ಅಂದ್ರೆ ಫಾದರ್ಸ್ ಡೇ ದಿವಸ ಅಷ್ಟೇ ನಾ ತಂದೆ ಮೇಲೆ ಪ್ರೀತಿ ಹೆಚ್ಚಿಗೆ ಆಗೋದು ಅಂತ ಕೇಳ್ತಾರೆ. ಬಟ್ ಫಾದರ್ಸ್ ಡೇ ಇದ್ರು ಇಲ್ಲ ಅಂದ್ರೂ ಕೂಡ ನನ್ ತಂದೆ ನಂಗೆ ಯಾವಾಗ್ಲೂ ಸ್ಪೆಷಲ್ ಆಗಿ ಇರ್ತಾರೆ. ಅಲ್ಲಿಂದ ಕೇಕ್ ತಗೊಂಡು ಮನೆಗೆ ಕೊಟ್ಟೆ. ಅಲ್ಲಿಂದ ಮನೆಗೆ ಬಂದ್ರೆ ನಮ್ ಜಾನು ಅವರು ಯಾರ್ ಬರ್ತಡೇ ಐತೆ ಇವತ್ತು ಕೇಕ್ ತಗೊಂಡ್ ಬಂದಿದ್ದೀರಾ ಅನ್ಬಿಟ್ಟು ಕೇಳ್ತಿದ್ರು ನೋಡಿ. ಯಾರ್ ಬರ್ತಡೇ ಇವತ್ತು? ವಿಶ್ ಮಾಡ್ದೆ ಮತ್ತೆ ವಿಶ್ ಮಾಡ್ಬೇಕು. ವಿಶ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವತ್ತು ನನ್ ಬರ್ತಡೇ ಅಲ್ಲ, ನನ್ ಬರ್ತಡೇ ಇನ್ನು ಇದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇನ್ನು 3 ತಿಂಗಳಾಯ್ತು. ಕೇಕ್ ಅಲ್ಲಿವರೆಗೂ ಫುಲ್ ಆಗಿರ್ಲ ತಗೊಂಡಿನಿ. ಫಾದರ್ಸ್ ಡೇ ಐತಂತ ಇವತ್ತು. ಫಾದರ್ಸ್ ಡೇ ಅಂದ್ರೆ ಏನ್ ಹೇಳಮ್ಮ? ಫಾದರ್ಸ್ ಡೇ ಅಂದ್ರೆ ಏನ್ ಹೇಳ? ನನಗೊಂಚೂರು ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಈ ತರ ಬರ್ತಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ ಮುಂದೆ ಅಂತ ಹೇಳ್ತಾ ಬಾಯ್.